ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗಳನ್ನ ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟ್ ಕೊಡಬೇಕಾದ್ರೆ ನಿಮಗೊಂದು ಪ್ರಾಬ್ಲಮ್ ಬರ್ತಾ ಇದೆ ವೀಕ್ಷಕರೇ. ಅಂದರೆ ಮೊಬೈಲ್ ನಂಬರ್ ಮೇಲೆ ಒಂದು ವೆರಿಫೈ ಸಿಂಬಲ್ ಏನಿರುತ್ತೆ ಅದು ಹೈಡ್ ಆಗಿರುತ್ತೆ. ಅದನ್ನು ಯಾವ ರೀತಿ ತೆಗಿಬೇಕು, ಅದು ಸಿಂಪಲ್ ಆಗಿ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅಂದರೆ ಈಗ ಮೊಬೈಲ್ ನಂಬರ್ ಶೋ ಆಗ್ತಾ ಇರಲ್ಲ ವೀಕ್ಷಕರೇ, ಅದು ಯಾವ ರೀತಿ ಹೈಡ್ ಆಗಿರುತ್ತೆ ತೋರಿಸ್ತೀನಿ ನೋಡಿ. ಇಲ್ಲಿ ಆಧಾರ್ ಕಾರ್ಡ್ನ ಈಗಾಗಲೇ ನಾನು ಡೌನ್ಲೋಡ್ ಮಾಡ್ಕೊಂಡಿರೋಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಗೆ ಪಾಸ್ವರ್ಡ್ ಕೇಳ್ತಾ ಇರೋಂಥದ್ದು ವೀಕ್ಷಕರೇ. ಅಂತಂದರೆ ನಿಮ್ಮ ಹೆಸರಿನಲ್ಲಿರೋಂಥ 4 ಡಿಜಿಟು ಇದು ಕ್ಯಾಪಿಟಲ್ನಲ್ಲೇ ಹಾಕಬೇಕಾಗಿರುತ್ತೆ. ಅದಾದ ನಂತರ ಲಾಸ್ಟ್ ಡಿಜಿಟು ಇಸ್ವಿ ಏನಿರುತ್ತೆ ನಿಮ್ಮ ಇಸ್ವಿನ ಹಾಕೊಳ್ಳಿ. ಮತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಓಪನ್ ಆಗ್ತಾ ಇರೋಂಥದ್ದು. ಈಗ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಸಿಗ್ನೇಚರ್ ವೆರಿಫೈಡ್ ಆಗಿರೋಂಥದ್ದು. ಸಪೋಸ್ ನಿಮ್ಗೆ ಏನಾದರೂ ಸಿಗ್ನೇಚರ್ ವೆರಿಫೈಡ್ ತೋರಿಸ್ತಾ ಇಲ್ಲ ಅಂತಂದ್ರೆ ನಮ್ದು ಒಂದು ಪ್ರೀವಿಯಸ್ ವಿಡಿಯೋ ಇದೆ, ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ಈ ರೈಟ್ ಮಾರ್ಕ್ ಅಂದ್ರೆ ವೆರಿಫೈಡ್ ಸಿಗ್ನೇಚರ್ ಬರಬೇಕು ಅಂತ ನೋಡ್ಕೊಂಡು ಆ ಸೆಟ್ಟಿಂಗ್ ಗಳನ್ನ ಆನ್ ಮಾಡ್ಕೊಂಡ್ರೆ ಇಲ್ಲಿ ರೈಟ್ ಮಾರ್ಕ್ ಸಿಂಬಲ್ ಬರುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರು, ವೆರಿಫೈಡ್ ವ್ಯಾಲಿಡ್ ಅಂತ ಇದೆ, ಮೊಬೈಲ್ ನಂಬರ್ ಹೈಡ್ ಆಗಿದೆ. ಇದು ಏನಕ್ಕೆ ಈ ರೀತಿ ಆಗಿದೆ ಅಂತಂದ್ರೆ ಇಲ್ಲಿ ಅಡ್ರೆಸ್ ಡೀಟೇಲ್ ಅಲ್ಲಿ ಜಾಸ್ತಿ ಮ್ಯಾಟರ್ಸ್ ಏನಾದ್ರು ಇದ್ರೆ ಈ ರೋಸ್ ಏನಾಗುತ್ತೆ ಕೆಳಗಡೆ ಮೂವ್ ಆಗ್ತಾ ಇರುತ್ತೆ. ಮೂವ್ ಆದ್ರೆ ಮೊಬೈಲ್ ನಂಬರ್ ಇದ್ರೊಳಗಡೆ ಹೈಡ್ ಆಗುತ್ತೆ ವೀಕ್ಷಕರೇ. ಈ ರೀತಿ ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋದೇ ಆಗಿದ್ರೆ ನೋಡ್ತಾ ಇರ್ಬೋದು, ಇದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಅದಾದ ನಂತರ ಅದೇ PDF ಫೈಲ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಪನ್ ವಿತ್ ಅಂತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ವರ್ಡ್ ಅಂತ ಇರುತ್ತೆ ವೀಕ್ಷಕರೇ. ಸಪೋಸ್ ನಿಮ್ಗೆ ಏನಾದ್ರು ವರ್ಡ್ ಅಂತ ಶೋ ಆಗಲಿಲ್ಲ ಅಂದ್ರೆ ಇಲ್ಲಿ ಚೂಸ್ ಅನದರ್ ಆ್ಯಪ್ ಅಂತಿದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ಮೋರ್ ಆ್ಯಪ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವರ್ಡ್ ಅಂತ ಶೋ ಆಗ್ತಿದೆ. ಸಪೋಸ್ ಇಲ್ಲೂ ಕೂಡ ಶೋ ಆಗ್ತಿಲ್ಲ ಅಂತ ಇಲ್ಲಿ ಮೋರ್ ಆ್ಯಪ್ಸ್ ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸ್ಕ್ರಾಲ್ ಮಾಡ್ಕೊಂಡ್ಬಂದ್ರೆ ಇಲ್ಲಿ ನಿಮಗೆ ವರ್ಡ್ ಅಂತ ಶೋ ಆಗುತ್ತೆ. ಈ ವರ್ಡ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರೋದು ವರ್ಡಲ್ಲಿ ಓಪನ್ ಆಗ್ತಾ ಇರೋಂಥದ್ದು. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ವರ್ಡ್ ಕೇಳ್ತಾ ಇರುತ್ತೆ ವೀಕ್ಷಕರ. ಅಂದರೆ ನೀವು PDF ನಲ್ಲಿ ಏನು ಪಾಸ್ವರ್ಡ್ ಕೊಟ್ಟು ಓಪನ್ ಮಾಡಿದ್ರಿ ಅದೇ ಪಾಸ್ವರ್ಡ್ನ ಇಲ್ಲೂ ಕೂಡ ಕೊಡಬೇಕಾಗಿರುತ್ತೆ. ಪಾಸ್ವರ್ಡ್ ಹಾಕಿ ಇಲ್ಲಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ವೀಕ್ಷಕರೇ, ಈಗ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರ, ರೈಟ್ ಮಾರ್ಕ್ ವೆರಿಫೈಡ್ ಹೋಗಿದೆ. ಇಲ್ಲಿ ಮತ್ತೆ ಮೊಬೈಲ್ ನಂಬರ್ ಕೂಡ ಶೋ ಆಗ್ತಾ ಇರೋಂಥದ್ದು. ಇಲ್ಲಿ ಮೊಬೈಲ್ ನಂಬರ್ ಹೈಡ್ ಆಗಿತ್ತು, ಇಲ್ಲಿ ಮೊಬೈಲ್ ನಂಬರ್ ಕೂಡ ಶೋ ಆಗ್ತಾ ಇದೆ. ಮತ್ತೆ ಇಲ್ಲಿ ಎನೇಬಲ್ ಎಡಿಟಿಂಗ್ ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತೆ ಪಾಸ್ವರ್ಡ್ ಕೇಳುತ್ತೆ ವೀಕ್ಷಕರೇ, ಮತ್ತೆ ಪಾಸ್ವರ್ಡ್ನ ಹಾಕೊಳ್ಳಿ. ಮತ್ತೆ ಇಲ್ಲಿ ಪಾಸ್ವರ್ಡ್ ಹಾಕಿ ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ಅದು ಎಡಿಟೇಬಲ್ ಮಾಡ್ಬೋದು ವೀಕ್ಷಕರ. ಅಂದರೆ ಎಡಿಟೇಬಲ್ ಲಾಕ್ ಮಾಡಿರ್ತಾರೆ. ಮತ್ತೆ ಪಾಸ್ವರ್ಡ್ ಹಾಕಿ ಇದು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ವೆರಿಫೈಡ್ ಸಿಗ್ನೇಚರ್ ವೆರಿಫೈಡ್ ನಾವಿಲ್ಲಿ ಹಾಕೋಬೇಕಾಗಿರುತ್ತೆ ವೀಕ್ಷಕರೇ. ಅಂದರೆ ಇದು ಸಿಗ್ನೇಚರ್ ವೆರಿಫೈಡ್ ಹೋಗಿದೆ, ಮೊಬೈಲ್ ನಂಬರ್ ಶೋ ಆಗ್ತಾ ಇದೆ. ಬಟ್ ನಾವೀಗ ಸಿಗ್ನೇಚರ್ ವೆರಿಫೈಡ್ನ ಹಾಕೋಬೇಕಾಗಿರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಡೆಸ್ಕ್ಟಾಪ್ನಲ್ಲಿ ಹಾಕೊಂಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಲಿಂಕ್ ಇದನ್ನು ಓಪನ್ ಮಾಡಿ ಅಲ್ಲಿ ಹಾಕಬೇಕಾಗಿರುತ್ತೆ. ಅದಕ್ಕೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಆ ಇಮೇಜ್ನ ಇಲ್ಲಿ ವೆರಿಫೈಡ್ ಇಮೇಜ್ನ ಇಲ್ಲಿ ಒಳಗಡೆ ಹಾಕಬೇಕಾಗಿರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ವ್ರ್ಯಾಪ್ ಟೆಕ್ಸ್ಟ್ ಅಂತ ಕಾಣಿಸ್ತಾ ಇದ್ರೆ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇನ್ಸರ್ಟ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ಚರ್ಸ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಎಲ್ಲಿ ಇಟ್ಟಿರ್ತೀರ ಆ ಪಾತ್ನ ನೀವು ಕ್ಲಿಕ್ ಮಾಡಿಕೊಂಡು ಈ ಇಮೇಜ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇನ್ಸರ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರು, ಇಲ್ಲಿ ಶೋ ಆಗ್ತಾ ಇರೋಂಥದ್ದು ನೀವು ಏನು ಇನ್ಸರ್ಟ್ ಮಾಡಿದ್ರಿ ಆ ಇಮೇಜ್ ಇಲ್ಲಿ ಶೋ ಆಗ್ತಾ ಇದೆ. ಅದನ್ನು ಹೇಗೆ ಮೇಲ್ಗಡೆ ತೊಗೋಬೇಕಪ್ಪ ಅಂತ ಇಲ್ಲೂ ಕೂಡ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ರ್ಯಾಪ್ ಟೆಕ್ಸ್ಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟಾಪ್ ಆ್ಯಂಡ್ ಬಾಟಮ್ ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಿಕೊಂಡು ಇದನ್ನ ಮೂವ್ ಮಾಡ್ಕೋಬೇಕಾಗಿರುತ್ತೆ ವೀಕ್ಷಕರೇ. ನೀವು ಯಾವ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಇದನ್ನ ಮೂವ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡೌನ್ಲೋಡ್ ಡೇಟ್ ಹಾಕಿಲ್ಲ ವೀಕ್ಷಕರೇ. ಏನಕ್ಕೆ ಹಾಕಿಲ್ಲಪ್ಪ ಅಂತಂದ್ರೆ ಯಾವ ಡೇಟಲ್ಲಿ ನೀವು ಡೌನ್ಲೋಡ್ ಮಾಡಿರ್ತೀರಾ ಆ ಡೇಟ್ನ ಇಲ್ಲಿ ಹಾಕೋಬೇಕಾಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಡೌನ್ಲೋಡ್ ಡೇಟ್ ಇರುತ್ತೆ ವೀಕ್ಷಕರೇ. ಅಂದರೆ ಯಾವ ಡೇಟಲ್ಲಿ ನೀವು ಡೌನ್ಲೋಡ್ ಮಾಡಿರ್ತೀರಾ ಆ ಡೇಟ್ನ ಇಲ್ಲಿ ಹಾಕೊಳ್ಳಿ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಮತ್ತೆ ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ವರ್ಡ್ ಆರ್ಟ್ ಅಂತ ಇದು ಕಾಣಿಸ್ತದೆ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಟೆಕ್ಸ್ಟ್ ಏನು ಕಾಣಿಸ್ತದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡೇಟು ಟೈಮಿಂಗ್ಸ್ ಹಾಕೋಬೇಕಾಗಿರುತ್ತೆ ವೀಕ್ಷಕರೇ. ಡೇಟ್ ಯಾವ್ದು ಹಾಕಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಡೇಟ್ ಅಂತ ಇಲ್ಲಿ ಕಾಣಿಸ್ತದೆ ನೋಡಿ, ಈ ಡೇಟ್ನ ಹಾಕೋಬೇಕಾಗಿರುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಇಯರ್ ಇರುತ್ತೆ, ಅದಾದ ನಂತರ ಒಂದು ಡಾಟ್ ಹಾಕಿ ಮತ್ತೆ ಮಂತ್ ಹಾಕಿ ಮತ್ತೆ ಡೇಟ್ ಹಾಕಬೇಕಾಗಿರುತ್ತೆ. ಅದಾದ ನಂತರ ಟೈಮಿಂಗ್ಸ್ ನೀವು ಯಾವ ಟೈಮಿಂಗ್ಸ್ ಬೇಕಾದ್ರೆ ಹಾಕೋಬಹುದು ವೀಕ್ಷಕರೇ. ಇದನ್ನ ಸೈಜು ಚಿಕ್ಕದು ಮಾಡ್ಕೋಬೇಕಾಗಿರುತ್ತೆ. ಅದನ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಹೋಮ್ ಪೇಜ್ ಇದೆ ನೋಡಿ, ಹೋಮ್ ಪೇಜ್ ಅಲ್ಲಿ ಇಲ್ಲಿ ಕ್ಯಾಲಿಬ್ರಿ ಅಂತ ಇದೆ ನೋಡಿ, ಇದು ಏರಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಟೆಕ್ಸ್ಟ್ ಸೈಜ್ ಬಂದು 3 ಹಾಕೊಳ್ಳಿ ವೀಕ್ಷಕರೇ. 3 ಹಾಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿರೋಂಥದ್ದು. ಇದನ್ನ ಹಾಗೆ ಮೂವ್ ಮಾಡ್ಕೊಬಂದು ಇಲ್ಲಿ ಝೂಮ್ ಮಾಡ್ಕೊಳ್ತಾ ಇದ್ದೀನಿ. ಝೂಮ್ ಮಾಡ್ಕೊಂಡು ಇದನ್ನ ಹಾಗೆ ಮೂವ್ ಮಾಡ್ಕೊಂಡ್ಬಂದು ಇಲ್ಲಿ ಡೇಟ್ ಅಂತ ಕಾಣಿಸ್ತದೆ, ಡೇಟ್ ಹತ್ರ ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿಗೆ ಮುಗೀತು ವೀಕ್ಷಕರೇ. ಇದನ್ನ ಫೈಲ್ ಅಂತ ಕ್ಲಿಕ್ ಮಾಡಿ. ಫೈಲ್ನಲ್ಲಿ
ಸೇವ್ ಆ್ಯಸ್ ಅಂತ ಇರುತ್ತೆ ನೋಡಿ, ಸೇವ್ ಆ್ಯಸ್ನ ಕ್ಲಿಕ್ ಮಾಡಿ ನೀವು ಡೆಸ್ಕ್ಟಾಪ್ ಇದೆಯಲ್ಲ ಡೆಸ್ಕ್ಟಾಪ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ PDF ಸೆಲೆಕ್ಟ್ ಮಾಡಿಕೊಂಡು ನೀವು ಆಧಾರ್ನ ಸೇವ್ ಮಾಡ್ಕೋಬೇಕಾಗಿರುತ್ತೆ. ಈಗ ಆಧಾರ್ನ ಸೇವ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ನಾನು ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಸೇವ್ ಮಾಡಿ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ, ಯಾವುದೇ ರೀತಿಯಾದಂಥ ಪಾಸ್ವರ್ಡ್ ಇಲ್ಲ. ಈ ರೀತಿ ನೀವು ಮೊಬೈಲ್ ನಂಬರ್ ಹೈಡ್ ಆಗಿರೋಂಥದ್ದು ಈಸಿ ವೇಯಲ್ಲಿ ವರ್ಡಲ್ಲೇ ಇದನ್ನ ನೀವು ರೆಡಿ ಮಾಡ್ಕೋಬಹುದು ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.